ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಐ ಆಮ್ ಸಾರಿ, ನಾನು ಲಿಮಿಟ್ ಕ್ರಾಸ್ ಮಾಡಿ ಅತಿಯಾಗಿ ಮಾತಾಡ್ತಿದ್ದೇನೆ ಅನ್ಸುತ್ತೆ. ಚೇಚೆ ಹಾಗೇನೂ ಇಲ್ಲ. ಮತ್ತೆ ಅವ್ರು ನಿಮ್ಮ ಜೊತೆಗೆ ಏನು ಮಾತಾಡಿದ್ರು? ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ರಾ? ಹೇಳಿದೆ. ಯಾವಾಗ ಬರ್ತಾರಂತೆ? ಅವಳು ಬರಲ್ವಂತೆ. ಹೌದಾ? ಯಾವುದೇ ಕಾರಣಕ್ಕೂ ಬರಲ್ವಂತೆ. ಯಾಕೆ? ಅವಳಿಗೆ ನನ್ನ ಮೇಲೆ ಕೋಪ ಇದೆ. ಕೋಪನ? ಹೌದು ಅನ್ನೋರೆ, ಕ್ಷಮಿಸಕ್ಕೆ ಆಗದೆ ಇರೋಷ್ಟು ಕೋಪ ಅಂತೆ. ಏನು ಹೇಳ್ತಿದ್ದೀರಾ ನೀವು? ಅವಳಿಗೆ ನನ್ನ ಮೇಲೆ ಯಾವುದೋ ಕಾರಣಕ್ಕೆ ಕೋಪ ಇದೆ. ಯಾಕೆ ಅಂತ ನನಗೂ ನೆನಪಾಗ್ತಿಲ್ಲ. ನನ್ನ ಜೊತೆ ಮಾತಾಡಿದ್ರೇ ಕೂಗಕ್ಕೆ ಶುರು ಮಾಡ್ತಾಳೆ, ಬೈತಾಳೆ. ಅವಳಿಗೆ ನನ್ನ ಜೊತೆ ಜೀವನ ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಅಯ್ಯೋ ಹೌದಾ? ನಾನು ಹೀಗೆ ಶಾಕ್ ಆದೆ. ಆದರೆ ಏನು ಮಾಡಲಿ, ಹಾಳಾದ ನೆನಪು ಯಾವುದೂ ನೆನಪಾಗ್ತಿಲ್ಲ. ಎಲ್ಲ ಕೈ ಕಟ್ಟು ಕೂತಿದೆ. ಅಲ್ಲ, ನೀವಿಂತ ಸ್ಥಿತಿಲಿದ್ದೀರಾ ಅಂತ ಗೊತ್ತಿದ್ರು ಅವ್ರು ಹೀಗಂದ್ರ? ದುರಂತ. ನಂಗೆ ಯಾಕೋ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ. ಅಯ್ಯೋ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಾನು ಹೇಳಲಿಲ್ಲ. ನಾವು ಅತಿಯಾಗಿ ಯಾರ ಮೇಲೆ ಕೋಪ ಮಾಡ್ಕೊಳ್ತೀವಿ ಗೊತ್ತಾ? ನಾವು ಅತಿಯಾಗಿ ಯಾರನ್ನ ಪ್ರೀತಿಸ್ತೀವೋ ಅವ್ರ ಮೇಲೆ. ಇದರಲ್ಲೇ ಗೊತ್ತಾಗತ್ತೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಾವು ಪ್ರೀತಿ ಮಾಡೋರು ಆಗಾಗ ನಮ್ಮನ್ನ ಬಿಟ್ಟು ಹೋಗ್ತೀವಿ ಅಂತ ಆಟ ಆಡಿಸ್ತಾರೆ. ಅದ್ರ ಅರ್ಥ ಏನು ಹೇಳಿ? ನಮ್ಮನ್ನ ಬಿಟ್ಟು ಹೋಗಬೇಡಿ ಅಂತ. ಅಂತೂ ಒಟ್ಟಾರದಲ್ಲಿ ಇನ್ನೊಂದು ಚಪ್ರ ಹಾಕ್ಸೋ ಟೈಮ್ ಬಂದೇ ಬಿಡ್ತು. ಯಾರ ಮನೇಲೆ ಮದ್ವೆ ಆದ್ರೂ ನಮ್ಮ ಮನೇಲೆ ಮದ್ವೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ? ರಜನಿ, ಇಷ್ಟ ದಿನ ರಮ್ಯಂಗ್ ಯಾವಾಗ ಮದ್ವೆ ಸೆಟ್ ಆಗುತ್ತೋ ಅಂತ ಕೊರಗ್ತಾ ಇದೆ. ಇವಾಗ ಖುಷಿನಾ ನಿನ್ಗೆ? ಖುಷಿ ಇಲ್ದೇ ಇರತ್ತಾ? ಇರಿ, ಕೊಡ ಇಟ್ಬಿಟ್ಟು ಬರ್ತೀನಿ. ಪಾಪ ಅನು, ಅವಳ ಜೀವನ ಹೀಗಾಗ್ಬಾರ್ದಾಗಿತ್ತು. ಹೋಗ್ಲಿ ಬಿಡು, ರಮ್ಯನ್ ಮದ್ವೆ ಸಂಭ್ರಮದಲ್ಲಾದ್ರೂ ಎಲ್ಲ ಮರೆತು ಸ್ವಲ್ಪ ಖುಷಿಯಾಗಿರ್ತಾಳೆ. ಚಿಕ್ಕ ವಯಸ್ಸು, ಜೀವನ ಎಲ್ಲ ಒಂಟಿಯಾಗಿರೋ ಸಂಕಟ ಯಾರಿಗೂ ಬೇಡ. ಅನುಗೂ ಯಾರಾದ್ರೂ ಜೋಡಿ ಇದ್ದಿದ್ರೆ ರಮ್ಯನ್ ಮದ್ವೆಲೆ ಅವಳಿಗೂ ಮದುವೆ ಮಾಡಿಸ್ಬಿಡ್ಬೋದಾಗಿತ್ತು ಅಲ್ವೇನೆ? ಹೇ ಪ್ರೇಮ, ಅನು ಬಸ್ರಿ ಕಣೆ, ಏನ್ ಇಂತ ಮಾತಾಡ್ತೀಯಾ? ನಾನು ಅನು ಒಳ್ಳೇದಕ್ಕೆ ಅಲ್ವೇನೆ ಹೇಳಿದ್ದು. ಅಯ್ಯೋ ಪುಷ್ಪಕ್ಕ, ಬನ್ನಿ ಪುಷ್ಪಕ್ಕ, ನೀರಿಟ್ಕೊಳ್ಳಿ. ಬೇಜಾರು ಮಾಡ್ಕೊಂಡು ಹೋದ್ರು. ನಾನೇನೇ ತಪ್ಪು ಮಾತಾಡ್ದೆ? ಅನು ಒಳ್ಳೇದಕ್ಕೆ ಹೇಳಿದ್ದು. ಅದು ಸರಿನೇ. ಈ ಜನಕ್ಕೆ ಆ ಕ್ಷಣಕ್ಕೆ ಏನೋ ಒಂದು ಹೇಳಿ ಖುಷಿ ಪಡಬೇಕು. ಸ್ವಲ್ಪನಾದ್ರೂ ಮನಸ್ಸಲ್ಲಿ ಅನುಕಂಪ ಅನ್ನೋದಿದ್ರೆ
ಬಾಯಿಲಿ ಈ ಥರ ಮಾತುಗಳು ಬರುತ್ತಾ? ಯಾರ ಜೀವನದಲ್ಲಿ ಏನಾದರೂ ಆಗಲಿ ಇವ್ರು ಮಾತಾಡೋದು ಮಾತ್ರ ಕಮ್ಮಿ ಆಗಲ್ಲ. ನಿಮಗೆಲ್ಲ ಬೈದು ಶಾಪ ಹಾಕೋದಕ್ಕೂ ಮನ್ಸು ಕೇಳ್ತಾ ಇಲ್ಲ. ನನ್ನ ಮಗಳು ಅವಳ ಮಗು ಬಗ್ಗೆ ನೀವೆಲ್ಲ ಮಾತಾಡ್ತಿರಲ್ಲ, ಛೇ. ಉಧೋ ಉಧೋ ಎಲ್ಲಮ್ಮ ಅವ್ವ, ಬಾರವ್ವ ಬಾ. ಮನಸ್ನಾಗ ಭಾರ ಇದ್ರು ಬಾಯ್ ತುಂಬ ಬಾ ಅಂತ ಕರಿತಿ. ಒಳ್ಳೇದಾಗ್ಲಿ ಮಗಳ. ಮನ್ಸಿನ ಭಾರನ ನಾನು ಹೇಳಿ ನಿನ್ಗೆ ಅರ್ಥ ಆಗ್ಬೇಕಾಗಿಲ್ಲವ, ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತದ, ಆದ್ರ ಅದು ಭಾರ ಅಲ್ಲ. ಭಾರ ಅಲ್ವಾ? ಏನ್ ಹೇಳ್ತಿದ್ಯವ್ವ? ನನ್ನ ಮಗಳ ಜೀವನ ಹಿಂಗಾಯ್ತಲ್ಲ ಅಂತ ಪ್ರತಿ ಕ್ಷಣನ ನೋವು ಅನುಭವಿಸೋ ಹಾಗಾಗಿದೆ. ಅವಳ ಜೀವನ ಮುಂದೆ ಹೇಗೆ? ಮಗು ಆದ್ಮೇಲೆ ಅವಳೊಬ್ಳೇ ಅದನ್ನ ಸಾಕ್ಬೇಕಾ? ಅವಳ ಭವಿಷ್ಯನೇ ಇಲ್ವಾ ತಾಯಿ? ಭವಿಷ್ಯ ಅನ್ನೋದು ಮುಂದೆ ಎಂದೋ ಐತಿ ಅಂತ ನೀ ತಿಳಿದಿದೆ. ಆದ್ರ ಭವಿಷ್ಯ ಹಿಂದೆ ಎಂದೋ ಬರ್ದಾಗೈತಿ. ಭಯ ಬೇಡ. ನಿನ್ನ ಮಗಳ ಭವಿಷ್ಯ ಹಿಂದೆ ಹೆಂಗಾಯ್ತೋ ಈಗ್ಲೂ ಹಂಗೆ ಐತಿ. ಅದೇಕ್ ಸಾಧ್ಯ ಜೋಗ್ತವ? ಅವಳ ಗಂಡ ಆಕಿ ಸುಮಂಗ್ಲಿ ಅದಾಳ. ಏನ್ ಹೇಳ್ತಿದ್ಯವ ನೀನು? ಓ, ಅವಳಿನ್ನು ಅವಳು ಗಂಡನ ಸಾವನ್ನ ಒಪ್ಪಿಲ್ಲ ಅಂತ ಹೇಳ್ತಾ ಇದ್ಯಾ? ಹೌದು, ಅವಳಿನ್ನು ಕರಿಮಣಿ ಅರ್ಶನ ಕುಂಕುಮ ಯಾವುದನ್ನು ಬಿಟ್ಟಿಲ್ಲ. ನಾನು ಅದನ್ನ ಹೇಳ್ತಿಲ್ಲ ಪುಷ್ಪ. ನಿನ್ನ ಮಗಳು ನಿಜವಾಗ್ಲೂ ಸುಮಂಗ್ಲಿ ಅದಾಳ. ಆ ಸತ್ಯನ ತಿಳಿಸ್ಲಿಕ್ಕಂತ ನಾನು ಇಲ್ಲಿಗೆ ಬಂದೀನಿ. ಆಕಿ ಹಣಿ ಮೇಲೆ ಬರ್ದಿರೋದನ್ನ ಯಾವುದನ್ನು ಯಾರಿಂದನೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಕಿ ಸುಮಂಗಲಿ ಅದಾಳ. ಆಕಿಗೀಗ ರಾಜಯೋಗದ ಅಷ್ಟೈಶ್ವರ್ಯನು ಕಾಯ್ಲಿಕ್ಕೆ ಹತ್ತದ. ಸಮಯ ಸಮಯ ಬರ್ಬೇಕಷ್ಟ. ಉಧೋ ಉಧೋ ಎಲ್ಲಮ್ಮ. ಉದೋ 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 ಉದೋ. ಅವಳಿನ್ನು ಸುಮಂಗಲಿ ಅಂತಿದ್ದಾರೆ. ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಬ್ರದರ್, ಸಾರಿ, ನಿಮ್ಮನ್ನ ಹೆದರಿಸ್ಬೇಕು ಅಂತ ಬರಲಿಲ್ಲ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ನೋ ಇಟ್ಸ್ ಓಕೆ. ಅಲ್ಲ, ನಿಮಗೆ ಟೈಮ್ ನೋಡೋ ಅಭ್ಯಾಸ ಇಲ್ವಾ? ಯಾಕೆನಾ? ನಾವೆಲ್ಲ ಈ ಟೈಮಲ್ಲಿ ಮಲಗ್ತೀವಪ್ಪ, ನೀವು ಹೇಗೆ? ಬ್ರದರ್, ಈ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ಯು ಫೋಕಸ್ ಆನ್ ಯರ್ ಟ್ರೀಟ್ಮೆಂಟ್. ನಿಮಗೆ ಕೆಲಸನ ಅಸೈನ್ ಮಾಡಬೇಕಾದ್ರೆ ನಾನು ಬಾಸ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ಆಗ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯರ್ ಟ್ರೀಟ್ಮೆಂಟ್. ಅದು ಪ್ರಯಾರಿಟಿ. ಸರಿ ಹರ್ಷ ಅವರೇ, ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಸಿ ಮಲಗ್ತೀನಿ. ಆದರೂ ಇದನ್ನೆಲ್ಲ ನಾನು ಹೇಳಿದ್ರೆ ಇಂಪ್ಯಾಕ್ಟ್ ಕಡಿಮೆ ಅನಿಸುತ್ತೆ. ಹೇಳೋರು ಹೇಳಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು ಅಲ್ವಾ? ಯಾರು? ನಿಮ್ಮ ವೈಫ್. ಕಾಲರ್ ಅಗೇನ್. ಒಂದಲ್ಲ ಒಂದ್ಸಲ ಲೈನಿಗೆ ಸಿಗಲೇಬೇಕಲ್ವ ಅವರು? ಅವರಿಲ್ಲಿಗೆ ಬರಲೇಬೇಕು. ಆಗಲೇ ನಿಮ್ಮ ಟ್ರೀಟ್ಮೆಂಟ್ ರಿಸಲ್ಟ್ ಕೂಡ ಫಾಸ್ಟಾಗಿ ಸಿಗೋದು. ನಾಳೆ ಬೆಳಿಗ್ಗೆ ಈ ಆಫೀಸ್ ಚಿಂತೆನೆಲ್ಲ ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ. ಆಲ್ ರೈಟ್? ಹಾಂ, ಗುಡ್ ನೈಟ್. ನಾವು ಗುಡ್ ನೈಟ್.
ಆ ಕ್ಷಣಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿದೆ. ಆದರೆ ಇನ್ನು ಎಷ್ಟು ದಿನ ಅಂತ ಅದನ್ನೇ ಹೇಳಿ ನಿಭಾಯಿಸೋದು? ಒಂದು ವೇಳೆ ಹಳೇದೆಲ್ಲ ನೆನಪಾಗಿ ಆರಾಧನೂ ನೆನಪಾದರೆ ನಾನು ಅವಳನ್ನ ಒಪ್ಪಲೇಬೇಕು, ಅವಳ ಜೊತೆ ಮಾತಾಡಲೇಬೇಕು. ಆಗ ಅನು ಅವರಿಂದ ನಾನು ದೂರ ಆಗಬೇಕಾಗತ್ತೆ. ಬೇಡ ಬೇಡ, ನನಗೆ ಯಾವುದೂ ನೆನಪಾಗೋದು ಬೇಡ, ಯಾವುದೂ ನೆನಪಾಗೋದು ಬೇಡ. ಏನೇ ಅಮ್ಮ, ರಮ್ಯಾ ಮೊದಲೇ ಒಪ್ಕೊಂಡಿದ್ದಿದ್ರೆ ಅವಳಿಗೆ ಇಷ್ಟೊತ್ತಿಗಾಗಲೇ ಮದುವೆ ಆಗಿರ್ತಿತ್ತು. ಸದ್ಯ ಅವಳು ಈಗಲಾದರೂ ಒಪ್ಕೊಂಡ್ಲಲ್ಲ, ನಾ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಆಗ್ಲಿಂದ ನೀನು ನನ್ನ ಹತ್ರ ಏನೋ ಹೇಳಬೇಕು ಅಂತ ಕಾಯ್ತಾ ಇದೆಯಾ? ಅದೇನು ಅಂತ ಹೇಳೆ. ಹಾ, ಇದೇನು ಸುಬ್ಬು, ನಿನಗೆ ಗೊತ್ತಾಯ್ತು? ಅನು ರಮ್ಯನ್ ನೋಡಬೇಕು ಅಂತ ಇಷ್ಟೊತ್ತಿನಲ್ಲಿ ಹೋಗಬೇಕು ಅಂತ ಕೇಳಿದಾಗಲೂ ನೀನೇನು ಹೇಳ್ದೆ ಕಳಿಸ್ಕೊಟ್ಟೆ, ಅಲ್ಲೇ ಗೊತ್ತಾಗಲ್ವಾ? ಏನು ಹೇಳು. ಸುಬ್ಬು ಜೋಕ್ ತಗೋ ಬಂದಿದ್ಲು. ಓಹೋ, ರಮ್ಯಂಗೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳಿದ್ರಾ? ಸುಬ್ಬು, ಅನು ಸುಮಂಗಲಿ ಅವಳ ಭಾಗ್ಯ ಎಲ್ಲೂ ಹೋಗಿಲ್ಲ ಅಂದ್ರು. ವಿಧವೆ ಸುಮಂಗಲಿ ಅನ್ನೋ ಹಣೆ ಪಟ್ಟಿಗಳೆಲ್ಲ ನಾವು ಕೊಟ್ಟಿರೋದು. ಕುಂಕುಮ ಹರಿಶಿನ ಅವಳ ಹಕ್ಕು ಕಡೆ. ಏ ಸುಬ್ಬು, ಆ ಅರ್ಥದಲ್ಲ ಜೋಕ್ ತವ ಹೇಳಿದ್ದು, ನಿಜವಾದ ಅರ್ಥದಲ್ಲಿ. ನಿಜವಾದ ಅರ್ಥ ಅಂದ್ರೆ? ಅಂದ್ರೆ ಅವಳ ಗಂಡ ಇದ್ದಾನೆ ಅನ್ನೋ ಅರ್ಥದಲ್ಲೋ, ಅಥವಾ ಅವಳಿಗೆ ಇನ್ನೊಂದು ಮದುವೆ ಯೋಗ ಇದೆ ಅಂತ ಅರ್ಥದಲ್ಲಿ ಹೇಳಿದಾಳೆ. ಹೇಯ್, ಇದೇ ಮಾತನ್ನ ನಾನೇನಾದರೂ ಹೇಳಿದ್ದಿದ್ರೆ ತಕತೆ ಅಂತ ಕುಡಿದ್ಬಿಡ್ತಾ ಇದ್ದೆ. ಈ ಪರಿಸ್ಥಿತಿಯಲ್ಲಿ ಈ ಥರ ಮಾತನ್ನೆಲ್ಲ ಆಡೋದು ಸರಿಯಲ್ಲ ಅಂತ ನಾನೇ ಸುಮ್ಮನೆ ಇದ್ದೆ. ಆದರೆ ಒಂದಂತೂ ನಿಜ ಕಣೆ, ನನ್ನ ಮಗಳು ಹೀಗೆ ಒಂಟಿಯಾಗಿ ಜೀವನ ಕಳೆಯೋಕ್ಕಂತೂ ನಾನು ಬಿಡಲ್ಲ. ಕಂಗ್ರ್ಯಾಚುಲೇಷನ್ಸ್ ಕಣೆ. ಎಲ್ಲಿ ಮದುವೆ ಆಗೋದಕ್ಕೆ ಒಪ್ಪಲ್ವೇನೋ ಅಂತ ಅನ್ಕೊಂಡಿದ್ದೆ, ಕೊನೆಗೂ ಮದುವೆಗೆ ಒಪ್ಕೊಂಡಿಯಲ್ಲ. ನಿನಗಿಂತ ನನಗೆ ಸಖತ್ ಖುಷಿ ಗೊತ್ತಾ? ಯಾಕೆ? ನಿನ್ನ ಮದುವೆ ಟೈಮಲ್ಲಿ ನಾನು ಹೀಗೆ ಆಡಿದ್ದೆ, ಆದರೆ ನೀನು ಯಾಕೆ ಅವಾಗ ಸೈಲೆಂಟಾಗಿದ್ದೆ ಅಂತ ನನಗಿವಾಗ ಅರ್ಥ ಆಗ್ತಿದೆ. ನಾನೇನು ಸೈಲೆಂಟಾಗಿರಲಿಲ್ಲ, ನಿನ್ನ ಜೊತೆ ನಾನು ಕುಂದಾಡ್ತಾ ಇದ್ದೆ. ಈಗ ಅದು ಬಿಡು, ಏನಂತ ನಿನ್ನ ಹುಡುಗ? ಏನೇ ಕೇಳಿದ್ರು ಅಪ್ಪನ ಕೇಳ್ಬಿಟ್ಟು ಹೇಳ್ತೀನಿ ಅಂತಾನೆ. ಏನೇ ಆಡ್ಕೋತಾ ಇದ್ಯಾ? ಇಲ್ಲ ಅನು, ಅಪ್ಪನ ಅಪ್ಪಣೆ ಕಾಯೋ ಆಸಾಮಿ ಇವನು. ನಿನ್ನ ಕೈಗೆ ಸಿಕ್ಕಿದ್ಮೇಲೆ ಎಲ್ಲ ಬದಲಾಗುತ್ತೆ ಬಿಡು. ಅಮ್ಮ ಇಲ್ಲ, ಅಪ್ಪನೇ ಇಲ್ಲ, ನಾನು ಉಲ್ಟಾ ಕೇಸ್ ಅವನು. ಹಾಗಿದ್ರೆ ನೀನೇ ಅವ್ರಿಗೆ ಎಕ್ಸ್ಟ್ರಾ ಪ್ರೀತಿ ಕೊಟ್ಟು ಅವ್ರನ್ನ ನೋಡ್ಕೋಬೇಕು. ನಾನು ಅವನನ್ನ ಮದುವೆ ಆಗ್ತಿರೋದು ಅವನನ್ನ ಪ್ರೀತಿಸೋಕ್ಕಾಗ್ಲಿ ನನ್ನ ಜೀವನ ಕಟ್ಟಬೇಕು ಅನ್ನೋ ಆಸೆಗಾಗ್ಲಿ ಅಲ್ಲ, ಕೆಲವೊಂದು ಸತ್ಯಗಳನ್ನ ತಿಳಿಯೋಕೆ. ಏನೇ, ಯಾಕೆ ಸುಮ್ಮನಾಗೋದೆ? ಏನಿಲ್ಲ ಅನು, ಹುಡುಗ ಒಳ್ಳೆಯವನು ಅನ್ನಿಸ್ತು, ಅದಕ್ಕೆ ಮದುವೆಗೆ ಒಪ್ಕೊಂಡೆ. ಕಾದಿದ್ದಕ್ಕೂ ಸಾರ್ಥಕಾಯ್ತು ನೋಡು. ಕೆಲವೊಂದು ಸಂಬಂಧಗಳು ಹಾಗೆ ಕಣೆ, ನಾವು ಬೇಡ ಅಂತ ದೂರ ತಳ್ಳಿದ್ರು ಅದು ಮತ್ತೆ ಹುಡ್ಕೊಂಡು ನಮ್ಮ ಹತ್ರನೇ ಬರುತ್ತಂತೆ. ನೀನು ಮದುವೆ ಆಗ್ತಿರೋದು ನಂಗೆ ತುಂಬ ಖುಷಿ ಇದೆ ರಮ್ಯಾ. ನೀನು ಖುಷಿಯಾಗಿರೋದು ನೋಡೋದೆ ನನಗೆ ಖುಷಿ ಕಣೆ. ಹೌದಾ? ಸರಿ ಸರಿ ಆಯಿತು. ಇನ್ನೇನು ಎಂಗೇಜ್ಮೆಂಟು ಮದುವೆ ಫುಲ್ ಸಡಗರನೆ. ಇಲ್ಲೊಂದು ಜೋಡಿ ಮದುವೆ ಆಗೋದಕ್ಕೆ ತಯಾರಾಗ್ತಿದ್ದಾರೆ, ಅಲ್ಲಿ ಇನ್ನೊಂದು ಜೋಡಿ ದೂರ ಆಗಿರೋರು ಒಂದಾಗಬೇಕಷ್ಟೆ. ಯಾರನು? ಸಂಜು ಮತ್ತು ಆರಾಧನಾ ಅವರು ಕಣೆ. ಅವರಿಬ್ಬರು ಮಧ್ಯೆ ಏನೋ ಮನಸ್ತಾಪ ಆಗಿದೆ ಪಾಪ. ಅದೆಲ್ಲ ಸಂಜು ಅವ್ರಿಗೆ ನೆನಪೇ ಇಲ್ಲ ಗೊತ್ತಾ. ಹೆಂಡತಿ ಹತ್ರ ಫೋನಲ್ಲಿ ಮಾತಾಡಿ ಅಂತ ನಾನೇ ಹೇಳಬೇಕಾಯ್ತು ಗೊತ್ತಾ. ಓ, ಮಾತಾಡಿದ್ರಂತ? ಹ್ಞೂ ಕಣೆ, ಆದರೆ ಅವ್ರ ಹೆಂಡತಿ ಏನೋ ಸರಿಯಾಗಿ ಮಾತಾಡಿಲ್ವಂತೆ, ಮತ್ತೆ ಒಂದಾಗೋ ಆಸಕ್ತಿನೂ ತೋರಿಸ್ಲಿಲ್ವಂತೆ. ಪ್ರೀತಿ ಮಾಡಿ ಮದುವೆ ಆದವರು ಹೀಗೆ ದೂರ ಇರೋದನ್ನ ನೋಡಿದ್ರೆ ಬೇಜಾರಾಗುತ್ತೆ ಕಣೆ.
ನಾನಂತೂ ಅವರಿಬ್ರನ್ನ ಒಂದ್ ಮಾಡೋದಕ್ಕೆ ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಬೇರೆಯವ್ರ ಖುಷಿಲೇ ನಿನ್ನ ಖುಷಿ ಕಾಣ್ತೀಯಲ್ಲ ನಾನು. ನೀನು ತುಂಬ ಗ್ರೇಟ್. ಲವ್ ಯು ಕಣೆ. ಇದನ್ನ ಹೋಗಿ ನಿನ್ನ ಹುಡ್ಗಂಗೆ ಹೇಳು. ಲವ್ ಯು ಟು ಅನ್ನೋಕ್ಕೂ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ತಾನೆ ಅಷ್ಟೇ ಅವನು. ಹರ್ಷ ಅವರೇ, ಆಸ್ಪತ್ರೆಗೆ ನಾನೇ ಹೋಗ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನೀವು ಆಫೀಸ್ಗೆ ಹೊರಡಿ, ಲೇಟ್ ಆಗುತ್ತೆ. ಏನು ಲೇಟ್ ಆಗಲ್ಲ. ಲೇಟ್ ಆದರೂ ನನ್ನನ್ನು ಕೇಳೋರು ಯಾರಿದ್ದಾರೆ ಹೇಳಿ, ಬನ್ನಿ. ಹಾಗನ್ಬಾರ್ದು. ಕೇಳೋರು ಯಾರೂ ಇಲ್ಲ ಅಂದಾಗಲೇ ನಾವು ಎಲ್ರಿಗೂ ಉತ್ತರ ಕೊಡಬೇಕಾಗತ್ತೆ. ಓಕೆ, ಒಪ್ತೀನಿ. ಬಟ್ ನಿಮ್ಮನ್ನು ಹಾಸ್ಪಿಟ್ಲ್ವರೆಗೂ ಡ್ರಾಪ್ ಮಾಡಿ ಹೋಗೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಅದು ಬಾಗರೋ ನೀನು ಒಳ್ಳೆ. ಐ ಆಮ್ ಸೋ ಸಾರಿ. ಸಡನ್ನಾಗಿ ಸಿಂಗ್ಯುಲರಲ್ಲಿ ಕರೆಯೋದಕ್ಕೆ ಬೇಜಾರಾಯ್ತಾ? ಛೇ, ಹಾಗೇನೂ ಇಲ್ಲ. ಏನೋ ಗೊತ್ತಿಲ್ಲ, ಸಡನ್ನಾಗಿ ತುಂಬ ಕ್ಲೋಸ್ ಆಗೋದ್ರಿ ನೀವು. ಬನ್ನಿ. ಹಾಂ. ನಂಗೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಬೇಡ. ನನಗೆ ಯಾವ ಹಳೆ ನೆನಪುಗಳು ಮರ್ಕಳಿಸೋದು ಬೇಡ. ಬಟ್ ಇದನ್ನು ಹೇಗೆ ಹೇಳಲಿ? ನಾನು ಹೇಳೋದನ್ನು ಯಾರಾದರೂ ಒಪ್ಕೋತಾರಾ? ಹಾಯ್, ಗುಡ್ ಮಾರ್ನಿಂಗ್. ನಾನು ಮೆಸೇಜ್ ಮಾಡಿದ್ರೆ ಅಷ್ಟೇನಾ ನೀವು ಮೆಸೇಜ್ ಮಾಡೋದು? ಯಾರು ಮಾಡಿದ್ರೇನಂತೆ? ಆಮೇಲೆ ಮಾತಾಡೋರು ನಾವಿಬ್ಬರೇ ಅಲ್ವಾ? ಆದರೂ ನಾನು ನೆನಪಾಗಿಲ್ವಾ ನಿಮಗೆ? ನೆನಪಾಗತ್ತೆ ಅಂದರೂ ಏನಾದರೂ ಅಂತಾನೆ, ಇಲ್ಲ ಅಂದರೆ ಬೇಜಾರು ಮಾಡ್ಕೋತಾನೆ. ಏನಪ್ಪ ಕಳಿಸೋದು? ವಾಯ್ ನೋ ರಿಪ್ಲೇ? ಏನು ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸರಿ, ಉತ್ತರ ಕೊಡಬೇಡಿ. ಜಸ್ಟ್ ಹಿಂದೆ ತಿರುಗಿ ನೋಡಿ ಸಾಕು. ಹಾಯ್. ಏನ್ರಿ ನೀವು ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ? ಯಾಕೆ ಬರಬಾರ್ದಾಯ್ತಾ? ಸರಿ ಬಿಡಿ, ಹೋಗ್ತೀನಿ. ಸರಿ ಬಾಯ್. ಏನ್ರಿ ಹೋಗ್ತೀನಿ ಅಂದರೆ ಬಾಯ್ ಹೇಳ್ತಿದ್ದೀರಾ? ನೀವು ಹೋಗಲ್ಲ ಅಂತ ನನಗೆ ಗೊತ್ತು. ಅಲ್ಲ, ಆಫೀಸ್ಗೂ ಹೋಗಲ್ವಾ ನೀವು? ದಿನ ಹೋಗಲ್ಲ. ಅಪ್ಪ ಬ್ಯುಸಿ ಇದ್ರೆ, ಅಪ್ಪ ಎಲ್ಲರೂ ಹೋಗೋದಿದ್ರೆ ಮಾತ್ರ ಕರೀತಾರೆ, ಆವಾಗ ಮಾತ್ರ ಹೋಗ್ತೀನಿ. ಜಾಲಿ ಫೆಲೋ. ಉಳಿದ ಟೈಮಲ್ಲಿ ಏನು ಮಾಡ್ತೀರಾ? ಈಸ್ ದಿವಸ ಸಿನಿಮಾ ನೋಡ್ತಿದ್ದೆ. ಇನ್ಮೇಲೆ ನೀವಿದ್ದೀರಲ್ಲ. ಹಲೋ, ನಾನು ಟೈಮ್ ಪಾಸ್ ಮಾಡೋ ಸಿನಿಮಾ ಅಲ್ಲ. ಹೌದೌದು, ನೀವು ಸಿನಿಮಾ ಅಲ್ಲ, ನನ್ನ ಲೈಫ್. ಪರವಾಗಿಲ್ವೇ? ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಮಾತಾಡ್ತೀರಾ. ಲೈಫ್ ಅಂದ್ರಲ್ಲ, ನಾ ಹೇಳ್ದಂಗೆ ಕೇಳ್ತೀರಾ? ಹೇಳಿ. ಟೈಮ್ ವೇಸ್ಟ್ ಮಾಡಬೇಡಿ. ದಿನ ಆಫೀಸ್ಗೆ ಹೋಗ್ಬೇಕು, ದಿನ ಕೆಲಸ ಮಾಡಬೇಕು. ಅಪ್ಪ ಮಾಡಿರೋ ದುಡ್ಡಿದೆ ಅಂತ ಆರಾಮಾಗಿರೋರು ಕಂಡ್ರೆ ನನಗಾಗಲ್ಲ. ಏನು ಮಾಡಲಿ, ನನಗೂ ಇಷ್ಟ ಇಲ್ಲ. ಬಟ್ ಅಪ್ಪನಿಗೆ ಎಲ್ಲ ಡೀಲ್ ಅವರೇ ಮಾಡೋದು ಇಷ್ಟ. ಹಾಗಂತ ನನಗೆ ಬೇರೆ ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದನ್ನೇ ಮಾಡಬೇಕು. ಹಾಗಾಗಿ ಸುಮ್ಮನೆ ಇರ್ತೀನಿ. ಸರಿ, ಸುಮ್ಮನೆ ಆದರೂ ಆಫೀಸ್ಗೆ ಹೋಗಿ. ನನಗೋಸ್ಕರ ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ಆಫೀಸ್ಗೆ ಹೋಗ್ತೀನಿ. ಆದ್ರೆ ಒಂದು ಕಂಡೀಷನು, ದಿನ ಹೀಗೆ ಸಿಗ್ತೀರಾ? ಸಿಗ್ಲೇಬೇಕಲ್ಲ, ಮದುವೆ ಆದಮೇಲೆ. ಅದೌದು, ಸಿನಿಮಾಗೂ ಮೊದಲು ಟೀಸರು ಟ್ರೈಲರ್ ಥರ ಟ್ರೈ ಮಾಡ್ತೀನಿ. ಸಿ ಯು. ಓಕೆ. ಯಾಕೆ ಬ್ರದರ್? ನಾನು ಇಲ್ಲೇ ಹೇಳ್ಕೊತೀನಿ. ಇಲ್ಲ ಇರಿ, ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ನಿಮ್ಮ ಜೊತೆ ಬರ್ತೀನಿ. ಇಲ್ಲ, ಇಟ್ಸ್ ಓಕೆ. ಐ ಆಮ್ ಫೈನ್. ನಾನು ಹೋಗ್ತೀನಿ. ಆರ್ ಯು ಶ್ಯೂರ್? 100%. ಓಕೆ, ಟೇಕ್ ಕೇರ್ ಬ್ರದರ್. ಆಮೇಲೆ ಥೆರಪಿ ಮುಗಿದ ಕೂಡಲೇ ನನಗೆ ಕಾಲ್ ಮಾಡಿ, ನಾನು ಕಾರ್ ಕಳಿಸ್ತೀನಿ. ಶ್ಯೂರ್. ಓಕೆ, ಯಾ, ಬಾಯ್. ಬಾಯ್.